ಡಿಕೆ ಸಿಎಂ ಫಿಕ್ಸ್ ಆಗಿದೆ ಮುಹೂರ್ತ. ನವೆಂಬರ್ 21ಕ್ಕೆ ಡಿಕೆ ಸಿಎಂ ಪದಗ್ರಹಣ. ಡಿಕೆ ಆಪ್ತ ಜ್ಯೋತಿಷಿಯಿಂದ ಟೈಮ್ ಫಿಕ್ಸ್ ಆಗಿದೆ. ಡಿಕೆ ಸಿಎಂ ಆಗ್ತಾರೆ ಸಿದ್ದರಾಮಯ್ಯ. ಸೀಟು ಬಿಟ್ಟು ಕೊಡಬೇಕಾಗಿ ಬರುತ್ತೆ. ನವೆಂಬರ್ 21ಕ್ಕೆ ಡಿಕೆ ಸಿಎಂ ಪದಗ್ರಹಣ. ಡಿಕೆ ಆಪ್ತ ಜ್ಯೋತಿಷಿಯಿಂದ ಟೈಮ್ ಫಿಕ್ಸು, ಮುಹೂರ್ತವೂ ಫಿಕ್ಸು, ಎಲ್ಲವೂ ಫಿಕ್ಸು. ಡಿಕೆ ಸಿಎಂ ಆಗಲು ನವೆಂಬರ್ 21 ಸೂಕ್ತ ಮತ್ತು ಅತ್ಯಂತ ಅದ್ಭುತ ದಿನ. ಅದೇ ದಿನ ಡಿಕೆಶಿ ಸಿಎಂ ಆಗಿ ಪದಗ್ರಹಣ ಮಾಡಲಿ, ಪ್ರಮಾಣ ವಚನನೂ ಸ್ವೀಕಾರ ಮಾಡಲಿ. ಡಿಕೆಶಿಗೆ ಸಲಹೆ ನೀಡಿದ ಅವರ ಆಪ್ತ ಜ್ಯೋತಿಷಿ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಆಧ್ಯಾತ್ಮಿಕವಾಗಿ ಬಹಳಷ್ಟು ಹತ್ತಿರದಿಂದ ನಂಬುವವರು. ಜ್ಯೋತಿಷಿ ಏನು ಹೇಳಿದ್ರೂ ಕೂಡ ಅದನ್ನ ಚಾಚೂ ತಪ್ಪದೆ ಶಿರಸಾವಹಿಸಿ ಪಾಲಿಸುವ ಒಬ್ಬ ರಾಜಕಾರಣಿ ನಮ್ಮ ರಾಜ್ಯದಲ್ಲಿದ್ರೆ ಅದೊಂದು ಎಚ್ ಡಿ ರೇವಣ್ಣ, ಎರಡನೇದು ಡಿಕೆ ಶಿವಕುಮಾರ್. ಆಧ್ಯಾತ್ಮಿಕತೆಯ ನಂಬಿಕೆಗಳನ್ನ ಅನುಸರಿಸುವ ಮತ್ತು ಜ್ಯೋತಿಷಿಗಳನ್ನ ಅತ್ಯಂತ ಪ್ರಖರವಾಗಿ ನಂಬುವ ಎರಡು ರಾಜಕಾರಣಿಗಳ ಪೈಕಿ ಡಿಕೆಶಿ ಒಬ್ರು. ಡಿಕೆಶಿಗೆ ಸಲಹೆ ನೀಡಿದ ಅವರ ಆಪ್ತ ಜ್ಯೋತಿಷಿ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆ ಸಿಎಂ ಫಿಕ್ಸ್ ಆಗಿದೆ, ಮುಹೂರ್ತನೂ ಫಿಕ್ಸ್ ಆಗಿದೆ. ಒಳ್ಳೆ ಘಳಿಗೆ ನೋಡ್ಕೊಂಡು, ಒಳ್ಳೆ ದಿನ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದಂತೂ ಪಕ್ಕ. ಪದಗ್ರಹಣಕ್ಕೊಂದು ಒಳ್ಳೆ ಮುಹೂರ್ತ ಬೇಕಲ್ಲ. ಆ ಮುಹೂರ್ತವನ್ನು ಜ್ಯೋತಿಷಿಯವರು ಒಂದು ಅದ್ಭುತ ಘಳಿಗೆಯನ್ನ ಸಜೆಸ್ಟ್ ಮಾಡಿದ್ದಾರೆ. ಡಿಕೆ ಆಪ್ತ ಜ್ಯೋತಿಷಿಯಿಂದ ಟೈಮು ಫಿಕ್ಸ್ ಆಗಿದೆ. ಡಿಕೆ ಸಿಎಂ ಆಗೋದಕ್ಕೆ ನವೆಂಬರ್ 21ನೇ ದಿನಾಂಕ ಇದೆಯಲ್ಲ, ಅತ್ಯಂತ ಸೂಕ್ತ ದಿನ ಅಂತ ಹೇಳಲಾಗುತ್ತೆ. ಅದೇ ದಿನ ಡಿಕೆಶಿ ಸಿಎಂ ಆಗಿ ಪದಗ್ರಹಣವನ್ನು ಕೂಡ ಮಾಡಲಿ. ಡಿಕೆಶಿಗೆ ಸಲಹೆ ನೀಡಿದ ಅವರ ಆಪ್ತ ಜ್ಯೋತಿಷಿ ಸಿಎಂ ಸ್ಥಾನ ಸಿಗುತ್ತೆ. 21ನೇ ತಾರೀಕು ಪ್ರಮಾಣ ವಚನ ಅಥವಾ ಪದಗ್ರಹಣ ನೀವು ಮಾಡ್ಕೋಬಹುದು. ಏನು ದಿನ ಮತ್ತು ಮುಹೂರ್ತ ಏನು ಕೆಟ್ಟದಿಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತೇಳಿ ಸಲಹೆ ಕೊಡಬಹುದಾದ ಭರವಸೆ ಮೂಡಿದೆಯಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ? ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾರೆ, ಉಪಮುಖ್ಯಮಂತ್ರಿಗೆ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನೋದಿದೆಯಲ್ಲ, ಇದು ಕರ್ನಾಟಕದ ಇತಿಹಾಸದಲ್ಲಿ ಈ ಹಿಂದೆ ಸಾಕಷ್ಟು ಬಾರಿ ಸರ್ಕಾರಗಳು ಬಿದ್ದಿದ್ದಾವೆ, ಉರುಳಿದಾವೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ. ಆದರೆ ಈ ಪಾರ್ಟಿ ಚರ್ಚೆಗೆ ಕಾರಣವಾಗಿ ಅಧಿಕಾರ ಹಸ್ತಾಂತರ ಆಗಿರಲಿಲ್ಲ. ಆದರೆ ಅದು ಈ ಬಾರಿ ಇತಿಹಾಸ ನಮ್ಮ ಕರ್ನಾಟಕ ನೋಡುತ್ತಾ ಅದಕ್ಕೆ ಸಾಕ್ಷಿ ಆಗುತ್ತಾ ಅನ್ನುವಂತಹದ್ದು. ಒಟ್ಟಾರೆ ನವೆಂಬರ್ 21ಕ್ಕೆ ರಾಜ್ಯದಲ್ಲೊಂದು ಪೊಲಿಟಿಕಲ್ ವಿಪ್ಲವಗಳಾಗ್ತಾವ. ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ನವೆಂಬರ್ನಲ್ಲಿ ನಾನು ಸಿಎಂ ಆಗೋದು ಫಿಕ್ಸ್ ಕಣ್ರಿ, ಅದರಲ್ಲಿ ನಿಸ್ಸಂದೇಹ. ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸದಾ ನಗುಮುಖ, ಒಂದಲ್ಲ ಒಂದು ರೀತಿಯ ಉತ್ಸಾಹ. ನವೆಂಬರ್ನಲ್ಲಿ ನಾವು ಸಿಎಂ ಆಗೋದು ಫಿಕ್ಸು ಕಣ್ರಿ, ಅದರಲ್ಲಿ ಸಂದೇಹ ಬೇಡ, ಅನ್ಡೌಟೆಡ್ಲಿ. ಹೀಗಂತ ಬಿಜೆಪಿಯವರ ಬಳಿ ಖುದ್ದಾಗಿ ಹೇಳಿಕೊಂಡ ಡಿಕೆ ಶಿವಕುಮಾರ್. ವಿಪಕ್ಷ ಉಪನಾಯಕ ಬೆಲ್ಲದ ಬಳಿಕ ರಹಸ್ಯ ಹೇಳಿಕೊಂಡ ಡಿಕೆ. ಚಾರ್ಟರ್ಡ್ ಫ್ಲೈಟ್ನಲ್ಲಿ ಕುಳಿತು ರಹಸ್ಯ ಉಸುರಿದ ಡಿಕೆ. ನವೆಂಬರ್ 21 ಡಿಕೆ ಶಿವಕುಮಾರ್ ಸಿಎಂ ಆಗುವ ದಿನ. ಈ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನ ನಿಮಗೆ ಹೇಳೋದಕ್ಕೆ ಸಾಧ್ಯ ಇರೋದು ಫ್ರೀಡಂ ಟಿವಿಗೆ ಮಾತ್ರ. ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಡಿಕೆಶಿ ಮಾಡ್ಕೊಂಡಿದ್ದೇನು ಗೊತ್ತಾ? ಹೀಗಂತ ಬಿಜೆಪಿ ಅವರ ಬಳಿ ಖುದ್ದಾಗಿ ಹೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ವಿಪಕ್ಷ ಉಪನಾಯಕ ಬೆಲ್ಲದ ಬಳಿ ಅಥವಾ ಅವರ ಬಳಿಕ ರಹಸ್ಯ ಹೇಳಿಕೊಂಡ ಡಿಕೆ. ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಕುಳಿತುಕೊಂಡು ರಹಸ್ಯ ಉಸಿರಿದ ಡಿಕೆ. ಟೀ ಕುಡಿಯಕ್ಕೆ ಒಬ್ಬ ಸ್ನೇಹಿತ ಕರ್ಕೊಂಡು ಹೋದ್ರೆ ಅಲ್ಲೇನೋ ಮುಖ್ಯವಾದ ಮ್ಯಾಟ್ರ್ ಇರುತ್ತೆ ಅನ್ನೋದರ್ಥ. ಚಾರ್ಟರ್ಡ್ ಫ್ಲೈಟ್ ನಲ್ಲಿ ತನ್ನದಲ್ಲದ ಪಕ್ಷದ ಮುಖಂಡನ ಜೊತೆ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನು ಹಂಚಿಕೊಳ್ತಾರೆ ಡಿಕೆ ಶಿವಕುಮಾರ್. ಪೊಲಿಟಿಕಲ್ ಮೂವ್ಮೆಂಟ್ ಮುಂದೇನಾಗಬಹುದು ಮತ್ತು ತನಗೆ ಸಿಗಬಹುದಾದ ಅತ್ಯಂತ ಮಹತ್ವದ ಸ್ಥಾನದ ಬಗ್ಗೆ ರಹಸ್ಯವನ್ನ ಬಿಚ್ಚಿಡ್ತಾರೆ ಡಿಕೆ ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿ. ಇದನ್ನ ನೀವು
ರಾಜ್ಯದಲ್ಲಿ ವಿಪ್ಲವ ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ? ಈ ವಿಚಾರ ಗೊತ್ತಾದ ನಂತರವೂ DCM DK ಶಿವಕುಮಾರ್ ಅವರಿಗೆ 200% ವಿಶ್ವಾಸ ಬಂದಿದೆ ಅನ್ನಂಗೆ ಕಾಣ್ತಾ ಇದೆ. 100 ಅಲ್ಲ 200. CM ಆಗುವ ಜೋಶ್ನಲ್ಲಿ DCM DK ಶಿವಕುಮಾರ್ ಇದ್ದಾರೆ. ಇತ್ತೀಚೆಗಿನ ಹಾವಭಾವದ ಬಗ್ಗೆ ಈ ಹಿಂದೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದಾದ ನಂತರ DCM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋದಕ್ಕೊಂದು ಪುಷ್ಟಿ ಕೊಡೋ ತರಹದ ಮ್ಯಾಟ್ರ್ ಏನು ಅಂತ ಕೇಳಿದ್ರೆ ಚಾರ್ಟರ್ಡ್ ಫ್ಲೈಟ್ನಲ್ಲಿ ಕುಳಿತುಕೊಂಡು ರಹಸ್ಯವಾಗಿ ಮಾತನಾಡಿದ್ದಾರೆ. 21 DK ಶಿವಕುಮಾರ್ CM ಆಗೋದು ದಿನ. ಇದು ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಯಾರು ನಿಮ್ಮ ಜೊತೆ ಹೇಳೋದಕ್ಕೆ ಸಾಧ್ಯ? ತನ್ನ ಪಕ್ಷ ಅಲ್ಲದೇ ಇರ್ತಕ್ಕಂತಹ ಸೈದ್ಧಾಂತಿಕ ವಿರೋಧಿ ಪಕ್ಷದ ನಾಯಕನ ಜೊತೆ ಆತನ ಕರ್ಣಬುಡಗಳ ಹತ್ತಿರಕ್ಕೆ ಹೋಗಿ ನನಗೇನೋ ಆಗುತ್ತೆ, ನಾನು CM ಆಗ್ತೀನಿ ಅನ್ನೋ ಅತ್ಯಂತ ಸತ್ಯಕ್ಕೆ ಸನಿಹ ಆಗುವಂತಹ ರೀತಿಯಲ್ಲಿ ಮಾತನಾಡ್ತಾರೆ. ರಾಜಣ್ಣ ಸೆಪ್ಟೆಂಬರ್ನ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ರು. ಒಂದು 7-8 ಬಾರಿ ಪ್ರಸ್ತಾಪ ಮಾಡಿದ್ರು ಬಿಡಿ ಅವರು. ಆದರೆ DK ಒಂದೇ ಒಂದು ಪ್ರಸ್ತಾಪ ಮಾಡಿರೋದು ಚಾರ್ಟರ್ಡ್ ಫ್ಲೈಟ್ನಲ್ಲಿ. ಆ ಪ್ರಸ್ತಾಪ ಇದೆಯಲ್ಲ, ಮುಂದಾಗುವಂತಹ ಅತಿ ದೊಡ್ಡ ಬದಲಾವಣೆಗಳನ್ನು ಬಿಡಿಸಿ ತೋರಿಸ್ತಾ ಇದೆ, ತೆರೆದ ಪುಸ್ತಕದಂತೆ. ಹಾಗಾದರೆ ನಿಜಕ್ಕೂ ಕೂಡ ನವೆಂಬರ್ನಲ್ಲಿ ಅತಿ ದೊಡ್ಡ ಬದಲಾವಣೆಗಳಾಗ್ತವೆ. CM ಕಚೇರಿಯಲ್ಲಿ ಒಂದಷ್ಟು ಬದಲಾವಣೆಗಳು, ಕಾರಣ ಅಲ್ಲಿ ಹೆಸರು ಬದಲಾವಣೆ ಮಾಡ್ಕೋಬೇಕು. ಸದಾಕಾಲ ಸಿದ್ದರಾಮಯ್ಯನವರು ಇರ್ತಕ್ಕಂತಹ ನಿವಾಸದಲ್ಲಿ ಬೇರೊಬ್ಬ CM ಬರಬಹುದು. ಸಿದ್ದರಾಮಯ್ಯರ ಸರ್ಕಾರಿ ಕಾರನ್ನು ಹಸ್ತಾಂತರ ಮಾಡಬಹುದು. ಹಾಗಾದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ಮುಂದಾಗಬೇಕಾ ಅಥವಾ ಅದಕ್ಕೆ ಅನಿವಾರ್ಯಕ್ಕೆ ಬಂದು ಬಿಡ್ತಾರಾ ಸಿದ್ದರಾಮಯ್ಯ? ಸೊ CM ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಬೇಕಾಗಿ ಬರುತ್ತಾ ಅಥವಾ ತ್ಯಾಗ ಮಾಡಬೇಕಾದಂತಹ ಅನಿವಾರ್ಯತೆಗೆ ಬಂದು ಬಿಡ್ತಾರಾ? ಎರಡಕ್ಕೂ ವ್ಯತ್ಯಾಸ ಇದೆ. ಹಾಗಾದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.